ಹಾಯ್ ಹಲೋ ಫ್ರೆಂಡ್ಸ್. ಡಿ ಬಾಸ್ ಅವರ ಅನೇಕ ಸಿನಿಮಾಗಳು ಸ್ಟಾರ್ಟ್ ಆಗಿ ನಿಂತೋಗಿವೆ. ಅಂಥ ಸಿನಿಮಾಗಳಲ್ಲಿ ಯಾವ್ಯಾವ ಸಿನಿಮಾಗಳು ಅಂತ ನಾನಿಲ್ಲಿ ತಿಳಿಸ್ತಾ ಇದ್ದೀನಿ ಒಂದು ವಿಡಿಯೋದಲ್ಲಿ. ಮೊದಲನೇ ಸಿನಿಮಾ ಬಂದು ನವಗ್ರಹ 2. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ನವಗ್ರಹ ಸಿನಿಮಾ ಆ ಕಾಲದಲ್ಲಿ ದೊಡ್ಡ ಮಟ್ಟದಲ್ಲಿ ಹಿಟ್ ಆಗದೆ ಇದ್ರೂ ಕೂಡ ನೋಡಿದಂಥ ಆಡಿಯನ್ಸು ತುಂಬಾ ಮೆಚ್ಕೊಂಡಿದ್ರು. ಯಾಕೆಂದರೆ ಈ ಒಂದು ಸಿನಿಮಾ ಈ ರೀತಿಯ ಸಿನಿಮಾ ಕನ್ನಡದಲ್ಲಿ ಬಂದಿದ್ದು ಮೊದಲ ಬಾರಿಗೆ, ಮತ್ತು ಅಷ್ಟೊಂದು ಕನ್ವಿನ್ಸಿಯಾಗಿ ತೋರಿಸಿದಂಥ ದಿನಕರ್ ತೂಗುದೀಪರವನ್ನ ತುಂಬಾ ಮೆಚ್ಕೊಂಡಿದ್ರು. ಹಾಗೆ ದರ್ಶನ್ ಕ್ಯಾರೆಕ್ಟರ್ ಮತ್ತು ಆ ಒಂದು ಸಿನಿಮಾದಲ್ಲಿರುವಂಥ ಪ್ರತಿಯೊಂದು ಕ್ಯಾರೆಕ್ಟರು ಮತ್ತು ಡೈಲಾಗ್ಸು, ಸಾಂಗ್ಸು ಪ್ರತಿಯೊಂದು ಕೂಡ ಆಡಿಯನ್ಸು ಅಷ್ಟೊಂದು ಮೆಚ್ಕೊಂಡಿದ್ರು. ಅದಕ್ಕೆ ಪಾರ್ಟ್ 2ನ ಅಂದರೆ ನವಗ್ರಹ ಲಾಸ್ಟ್ ಕ್ಲೈಮ್ಯಾಕ್ಸಲ್ಲಿ ಅದಕ್ಕೊಂದು ಲಿಂಕ್ ಇಟ್ಟಿದ್ರು. ಹಾಗಾಗಿ ಪಾರ್ಟ್ 2 ಬರುತ್ತೆ ಅಂತ ಇಷ್ಟು ವರ್ಷ ಕೂಡ ದರ್ಶನ್ ಅಭಿಮಾನಿಗಳು ಕಾದಿದ್ದಾರೆ, ಸಿನಿಮಾ ಪ್ರೇಯಸಿಯರು. ಆದರೆ ಇನ್ನೂ ಕೂಡ ಪಾರ್ಟ್ 2 ಬಂದಿಲ್ಲ. ಸೊ ಹೀಗಾಗಿ ಇದು ಮುಂದೆ ಬರುತ್ತಾ ಇಲ್ವೋ ಅನ್ನೋದು ಅಷ್ಟೊಂದು ಕನ್ಫರ್ಮ್ ಇಲ್ಲ. ಬಂದರೂ ಕೂಡ ಇನ್ನು ತುಂಬ ಲೇಟ್ ಆಗುತ್ತೆ, ತುಂಬ ವರ್ಷಗಳಾಗುತ್ತೆ ಅನ್ನೋ ಮಾತು ಕೂಡ ಇದೆ. ಯಾವಾಗ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ದಿನಕರ್ ತೂಗುದೀಪ ಅವರು ನಿರ್ಧಾರ ಮಾಡಿದ್ರೆ ಯಾವಾಗ ಅಂತ ನಾವು ನೋಡ್ಬೋದು. ಯಾಕಂದರೆ ಇದು ಪಾರ್ಟ್ 2 ಆರಾಮ್ಸೆ ಕಂಟಿನ್ಯೂ ಮಾಡ್ಬೋದು. ಸೊ ಹೀಗಾಗಿ ಇದು ಕೂಡ ನಿಂತೋಗಿರೋ ಸಿನಿಮಾ. ಮುಂದಿನ ಸಿನಿಮಾ ಬಂದು ಗೋಲ್ಡ್ ರಿಂಗು. ಈ ಒಂದು ಸಿನಿಮಾದಲ್ಲಿ ದರ್ಶನ್ ಅವರು ನೇವಿ ಪಾತ್ರದಲ್ಲಿ ಕ್ಯಾರೆಕ್ಟರ್ನ ಮಾಡಬೇಕಿತ್ತು. ಇದೊಂದು ರಿಯಲ್ ಘಟನೆನ ನೈಜ ಘಟನೆನ ಆಧರಿಸಿ ಮಾಡಿದಂಥ ಸಿನಿಮಾ ಆಗಿತ್ತಂತೆ. ಈ ಒಂದು ಸಿನಿಮಾಗೆ ಬಂಡವಾಳನ ಹೂಡಬೇಕಾಗಿರೋದು ರಾಕ್‌ಲೈನ್ ಪ್ರೊಡಕ್ಷನ್, ಅಂದರೆ ರಾಕ್‌ಲೈನು ವೆಂಕಟೇಶ್ ಅವರು ಈ ಒಂದು ಸಿನಿಮಾಗೆ ದುಡ್ಡು ಹಾಕಬೇಕಾಗಿತ್ತು. ಆದರೆ ಈ ಒಂದು ಸಿನಿಮಾ ಅನೇಕ ಕಾರಣಗಳಿಂದ ಈ ಒಂದು ಸಿನಿಮಾ ಕೂಡ ಸ್ಟಾಪ್ ಆಗಿದೆ. ಈ ಒಂದು ಸಿನಿಮಾ ಬಂದಿದ್ರೆ ದರ್ಶನ್ ಅವ್ರನ್ನ ನಾವು ಬೇರೆ ಲುಕ್ಕಲ್ಲಿ ಒಂದು ನೇವಿ ಪಾತ್ರದಲ್ಲಿ ನೋಡೋವಂಥ ಅವಕಾಶ ಮಿಸ್ ಆಯಿತು ಅಂತಲೇ ಹೇಳ್ಬೋದು. ಇದು ಕೂಡ ಸ್ಟಾಪ್ ಆಗಿರುವಂಥ ಸಿನಿಮಾ ಆಗಿದೆ. ಮತ್ತು ಮುಂದಿನ ಸಿನಿಮಾ ಬಂದು ವೀರ ಮದಕರಿ ನಾಯಕ. ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರಾಜವೀರ ಮದಕರಿ ನಾಯಕ ದರ್ಶನ್ ಅವರ ಇದೊಂದು ಹಿಸ್ಟಾರಿಕ್ ಸಿನಿಮಾ ಆಗಬೇಕಿತ್ತು, ರಾಜವೀರ ಮದಕರಿ ನಾಯಕ. ಆದರೆ ಇದು ಆ ಸಮಯದಲ್ಲಿ, ಅಂದರೆ ಕೊರೋನಾ ಸಮಯದಲ್ಲಿ ಸ್ಟಾರ್ಟ್ ಆಗೋದ್ರಿಂದ, ದೊಡ್ಡ ಕ್ಯಾನ್ವಸ್ ಇರೋದ್ರಿಂದ ಇದು ಮುಂದೆ ಮಾಡೋಣ ಅಂತ ಇದನ್ನು ಕೂಡ ಸ್ಟಾಪ್ ಮಾಡಿದ್ದಾರೆ. ಈ ಒಂದು ಸಿನಿಮಾ ಕೂಡ ಸ್ಟಾಪ್ ಆಗಿದೆ. ನಂತರ ಬರೋ ಸಿನಿಮಾನೇ ಆಸ್ಫೋಟ. ಈ ಒಂದು ಸಿನಿಮಾದಲ್ಲಿ ದರ್ಶನ್ ಅವರು ಬೇರೆ ರೀತಿಯ ಲುಕ್ಕು ಮತ್ತು ಆ ಒಂದು ಕ್ಯಾರೆಕ್ಟರೈಸೇಷನ್ ಬೇರೆ ಇತ್ತು. ಇದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ವೀರಪ್ಪನ್ ಅನ್ನೋ ಸಿನಿಮಾನ ಡೈರೆಕ್ಟ್ ಮಾಡಿರೋ ಅಂಥ ಎ.ಎಮ್.ಆರ್. ರಮೇಶ್ ಅವರು ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಬೇಕಿತ್ತು. ಆದರೆ ದರ್ಶನ್ ಅವರಿಗೆ ಅಂದಿನ ಸಮಯದಲ್ಲಿ ಡೇಟ್ಸ್ಗಳು ಇರೋದೇ ಕಾರಣ ಈ ಒಂದು ಸಿನಿಮಾ ಕೂಡ ಶೆಲ್ವ್ ಆಗಿದೆ ಅಂತಲೇ ಹೇಳ್ಬೋದು. ಆದರೆ ಇದು ಕೂಡ ಸಿನಿಮಾ ಬರೋವಂಥ ಸಾಧ್ಯತೆ ತುಂಬಾ ಕಡಿಮೆ ಇದೆ. ಯಾಕೆಂದರೆ ದರ್ಶನ್ ಅವರಿಗೆ ಈಗ ತುಂಬ ಲೈನಪ್ ಇದೆ. ಸೊ ಹೀಗಾಗಿ ಈ ಒಂದು ಸಿನಿಮಾನ ಡೈರೆಕ್ಟ್ ಮಾಡಬೇಕಾಗಿರೋದು ಎ.ಎಮ್.ಆರ್. ರಮೇಶ್ ಅವರು. ಇವರು ತುಂಬ ಒಳ್ಳೆ ಕಥೆನ ಲೈನ್ನ ದರ್ಶನ್ ಅವ್ರಿಗೆ ಹೇಳಿದ್ರಂತೆ. ಅವರು ಕೂಡ ಎಕ್ಸೈಟ್ ಆಗಿದ್ರಂತೆ, ಸಿನಿಮಾ ಮಾಡೋಣ ಅಂತ ಒಪ್ಪಿದ್ರಂತೆ. ಆದರೆ ಕೆಲವೊಂದು ಕಾರಣಗಳಿಂದ ಸ್ಟಾಪ್ ಆಗಿತ್ತು. ಸೊ ಇಷ್ಟು ಸಿನಿಮಾಗಳು ದರ್ಶನ್ ಅವರ ಸ್ಟಾಪ್ ಆಗಿರೋ ಸಿನಿಮಾ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ.